ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಒಂದೇ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವೆಲ್ಲ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ತಿಳ್ಕೊತೀನಿ. ನಾನು ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ತಿಳಿಸುತ್ತೇನೆ. ಈ ವಿಡಿಯೋ ಮುಖಾಂತರ ಒಂದು ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಒಂದು ಮಾಹಿತಿ ಕೊಡ್ತೇನೆ. ಈ ಒಳ ಮೀಸಲಾತಿ ಅನ್ನೋದು ಒಂದು ಬಿಡಿಸಿದರೆ, ಒಳ ಮೀಸಲಾತಿ ಅನ್ನೋದು ಆಯ್ತಪ್ಪ ಅಂದರೆ ಫೈನಲ್ ಆಯ್ತಪ್ಪ ಅಂದರೆ ಒಳ ಮೀಸಲಾತಿ ಅನ್ನೋದೊಂದು ವಿಷಯ ಫೈನಲ್ ಆಗಿಬಿಡ್ತಪ್ಪ ಅಂದರೆ ಭಾಳಷ್ಟು ಹುದ್ದೆಗಳು ಖಾಲಿವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. KPSC ಇಂದ ಮತ್ತು KA ಭಾಳಷ್ಟು ಹುದ್ದೆಗಳು 50,000 to 60,000 ಒಳಗಾಗಿರುವಂಥ ಹುದ್ದೆಗಳು ಭಾಳಷ್ಟು ಬರ್ತಿವೆ. ಅದರಿಂದಾಗಿ ತಾವು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳಾರದೆ ಡಿಸ್ಟರ್ಬೆನ್ಸ್ ಆಗಿದೆ ತಾವುಗಳು ಈ ಸ್ಪರ್ಧಾತ್ಮಕ ಯುಗವನ್ನು ತಾವು ಮಾಡ್ಕೋಬೇಕು. ತಾವು ಯಾವುದಾದ್ರೂ ಸರಿಯ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಜಾಬ್ ತೊಗೋಬೇಕು. ಯಾಕಂದರೆ ನಾವು ಬಡವರಾಗಿ ಹುಟ್ಟಿವಿ, ಬಡವರಾಗಿ ಇರಬಾರ್ದು, ಬಡವರಾಗಿ ಮುಂದೋಗಬಾರ್ದು. ನಾವು ಬಡವರಾಗಿ ಹುಟ್ಟಿ ಬಡವರಾಗಿ ಇರಲಾರ್ದೇ ಒಂದು ಸಾಧನೆ ಮಾಡಿ ತೋರಿಸ್ಬೇಕಾಗ್ತದೆ. ಅದರಿಂದಾಗಿ KPSC ಮತ್ತು KA ವತಿಯಿಂದ ಯಾವುದೇ ರೀತಿಯಾಗಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿರಿ ಮತ್ತು ಆದಷ್ಟು ಬೇಗನೆ ಆದಷ್ಟು ತಮ್ಮ ಅಧ್ಯಯನವನ್ನು ಆಳವಾಗಿ ಅಧ್ಯಯನ ಮಾಡಿ. ಯಾಕಂದರೆ ಇತ್ತೀಚೆಗೆ KPSC ಮತ್ತು KA ಬರುವಂಥ ಪ್ರಶ್ನೆಗಳು ಭಾಳಷ್ಟು ಕಠಿಣ ಆಗಿದ್ವಿ. ಅದರಿಂದಾಗಿ ತಮಗೆಲ್ಲ ಈ ವಿಷಯ ಮೊದಲೇ ಗೊತ್ತಿರ್ತೈತಿ. ನಿಮಗೊಂದು ಮಾತು ಹೇಳ್ತೀನಿ, ಭೂಗೋಳ, ಇತಿಹಾಸ, ಅರ್ಥಶಾಸ್ತ್ರ ಮತ್ತು ಕರೆಂಟ್ ಅಫೇರ್ಸು, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಚಲನವಲಯಗಳು ಮತ್ತು ಮೊದಲನೇದಾಗಿ KPSC ಮತ್ತು KA ವತಿಯಿಂದ ಮೊದಲನೇದಾಗಿ 10 ಮತ್ತು 11 ಈ ಕ್ವಶನ್ಗಳು ಇವು ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯವಾಗಿರುತ್ತವೆ. ಅದರ ಕಡೆ ಭಾಳ ಫೋಕಸ್ ಕೊಟ್ಟು ಈ ಕರೆಂಟ್ ಅಫೇರ್ಸ್ ಆಯಿತು, ಇತಿಹಾಸ ಆಯಿತು ಮತ್ತು ಜಿಯೋಗ್ರಫಿ ಆಯಿತು, ಪೊಲಿಟಿಕಲ್ ಆಯಿತು, ಅರ್ಥಶಾಸ್ತ್ರ ಆಯಿತು, ಇವೆಲ್ಲ ನೀವೆಲ್ಲ ಓದ್ಕೊಂಡು ಕೇಸಿ ಮುಂಬರುವ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತ ಹೇಳ್ತೀನಿ. ಆದಷ್ಟು ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.